ಗುಡ್ ಆಫ್ಟರ್ನೂನ್ ಪ್ರತಿಯೊಬ್ಬರಿಗೂ. ಆಫ್ಟರ್ ಅ ಲಾಂಗ್ ಟೈಮ್ ಮೇ ಬಿ ಐ ಆಮ್ ಮೇಕಿಂಗ್ ದಿಸ್ ಎಪಿಸೋಡ್ 4th or 5th, ನನಗೆ ಸರಿಯಾಗಿ ನೆನಪಿಲ್ಲ. ಸೊ ಹೋಪ್ಫುಲಿ 5th ಎಪಿಸೋಡ್ ಆಗಿರುತ್ತೆ. ಸೊ ಇವತ್ತು ನಾನು ರೆಕಾರ್ಡ್ ಮಾಡ್ತಾ ಇರೋದು ಇನ್ಸ್ಟಾ ಏಸ್ ಪ್ರೋ ಕ್ಯಾಮ್ರಾಲಿ, ಆ್ಯಕ್ಷನ್ ಕ್ಯಾಮ್ರಾ. ಸೊ ಹೊಸದಾಗಿ ಈ ಕ್ಯಾಮ್ರಾ ತೊಗೊಂಡೆ, ಯಾಕೆಂದರೆ ಇದರಲ್ಲಿ ಸಿಕ್ಕಾಪಟ್ಟೆ ಹೊಸ ಹೊಸ ಫೀಚರ್ಸ್ ಬಂದಿದೆ. ಆಮೇಲೆ AI ಎಡಿಟಿಂಗ್ ಎಲ್ಲ ನೋಡೋಣ. ಇವತ್ತು ಫಸ್ಟ್ ವ್ಲಾಗ್ ಮಾಡ್ತಾ ಇರೋದ್ರಿಂದ ಚೆಕ್ ಮಾಡ್ತೀನಿ ಹೇಗೆ ಬರುತ್ತೆ ಅಂತ. ಸೊ ಅದ್ರ ಪ್ರಕಾರ ನೋಡೋಣ ಯಾವುದನ್ನು ಯೂಸ್ ಮಾಡಬೇಕು. ಇನ್ಸ್ಟಾ 360ನ ಇಲ್ಲ ಇನ್ಸ್ಟಾ 360 ಏಸ್ ಪ್ರೋನ ಇಲ್ಲ ಗೋಪ್ರೋನ ಇಲ್ಲ ಇನ್ನೊಂದು ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡಿದ್ದೆ, ಅದು ಸಗದಾಗಿದೆ ಕ್ವಾಲಿಟಿ. ಆ್ಯಂಡ್ ಅದಕ್ಕೆ ವೈರ್ಲೆಸ್ ಮೈಕ್ ಇದೆ. ಸೊ ಇದಕ್ಕೂ ವೈರ್ಲೆಸ್ ಮೈಕ್ ತೊಗೋಬೋದು, ಬಟ್ ಇಟ್ ಈಸ್ ಟೂ ಎಕ್ಸ್ಪೆನ್ಸಿವ್. ಅದಕ್ಕೋಸ್ಕರ ಇರೋದ್ರಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಅದಕ್ಕೊಂದು ಸ್ವಲ್ಪ ಹಾಗೆ ಹೀಗೆ ಅಡ್ಜಸ್ಟ್ಮೆಂಟ್ಸ್ ಮಾಡಿ 3.5 ಜಾಕ್ ಹೆಡ್ಫೋನ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಎಡಿಟಿಂಗ್ ಮಾಡಬೇಕಾದ್ರೆ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಹಾಗೆ ಸೊ ಆಫೀಸಿಗೆ ರೀಚ್ ಆಗೋಕ್ಕೆ ಇನ್ನು 31 ನಿಮಿಷ ತೋರಿಸ್ತಾ ಇದೆ. ನಮ್ಮ ಬೆಂಗಳೂರು ಟ್ರಾಫಿಕ್ಕು ಇವತ್ತಿರೋ ಕ್ಲೈಮೇಟ್ಗೆ ನಮಗೆ ಆಫೀಸ್ ಮೂಡೇ ಇಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕಾಗಿ ಬರುತ್ತೆ. ಹೋಗ್ತಾಯಿದ್ದೀವಿ. ಸೊ ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದೀನಿ. ಮಳೆ ಗಿಳೆ ಬರುತ್ತೆ ಅಂತ. ಬರ್ದಿರೋ ಇದ್ದರೆ ಒಳ್ಳೆಯದು, ಬಂದರೆ ಆಲ್ರೆಡಿ ರೈನ್ ಕೋಟೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಐ ವಿಲ್ ಬಿ ಸೇಫ್. ನಿಮಗೆ ಗೊತ್ತಿರೋಂಗೆ ಬೈಕ್ ಅಪ್ಗ್ರೇಡ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ನಾವು ಈಗೇನು ಪ್ಲ್ಯಾನ್ಸ್ ಇಲ್ಲ. ಯಾಕೆಂತಂದರೆ ಸುಮಾರು ಬೈಕ್ಸ್ ರಿಲೀಸ್ ಆಗ್ತಾಯಿದೆ ಬೈ ಬಿಫೋರ್ ಎಂಡ್ ಆಫ್ ದಿಸ್ ಇಯರ್. ಸೊ ಅಲ್ಲಿ ತನಕ ನೋಡೋಣ, ಕಾಯೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಇದಕ್ಕಿಂತ ಒಳ್ಳೆ ಬೈಕ್ ಬರ್ಬೋದು. ರೋಡು, ಪ್ರತಿಯೊಂದು ರೋಡು ಹಾಳು ಮಾಡಿಡ್ತಾರೆ. ಹೀಗಿದೆ ನಮ್ಮ ಪ್ರಯಾಣದ ಪರಿಸ್ಥಿತಿ ಪ್ರತಿದಿನ. ಲೇಕ್ ಹೇಗಿದೆ, ಮಳೆ ಬಂದರೆ ಚೆನ್ನಾಗಿ ತುಂಬಿಕೊಳ್ಳುತ್ತೆ. ಸುತ್ತಮುತ್ತ ಇರೋ ಮನೆಗಳಿಗೆ ನೀರಿನ ತೊಂದರೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಮಳೆ ಬರೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಅಂದರೆ ತುಂಬ ಚೆನ್ನಾಗಿರುತ್ತೆ. ಡೈಲಿ ಆಫೀಸ್ಗೆ ಹೋಗೋ ರೋಡು ಇದೊಂದೇ ಆಗಿರುತ್ತೆ.
ಯಾಕೆ ಅಂತಂದರೆ ನಮಗೆ ಇನ್ನೊಂದು ರೋಡ್ ಇದೆ, ಬಟ್ ಅದರಲ್ಲಿ ಏನಂದರೆ ತುಂಬ ಸುತ್ತ ಹೊಡ್ಕೊಂಡು ಬರಬೇಕು. ಸೊ ಅದಕ್ಕೆ ಈ ರೂಟು ಬೆಟರ್ ದೆನ್ ದಟ್ ರೂಟ್. ಟ್ರಾಫಿಕ್ ಇಲ್ಲ ಅಂದರೆ ಆ ರೂಟಲ್ಲಿ ಹೋಗ್ಬೋದು, ಬಟ್ ಯೂಶ್ವಲಿ ಈ ಟೈಮಲ್ಲಿ ಟ್ರಾಫಿಕ್ ಇದ್ದೇ ಇರುತ್ತೆ. ಸೊ ಒಂದು ಸ್ವಲ್ಪ ಕಷ್ಟ ಆಗಿರುತ್ತೆ. ಸರ್ ನಾನು ಕೊಡ್ತೀನಿ. ಈ ರೋಡ್ ಸರಿ ಇಲ್ಲ ಅಂದರೆ ಒಂದು ಟ್ರಾಫಿಕ್ ಆಗುತ್ತೆ, ಇನ್ನೊಂದು ಇಲ್ದಿರ ಅನಾಹುತ ಆಗುತ್ತೆ ಜನಕ್ಕೆ. ಇದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಹೋದ್ರೆ ಹೋಗಲಿ, ಅವರಂತೂ ಹಾಕಲ್ಲ. ಈ ಮನೆ ಮುಂದೆ ಇರೋ ಒಂದು ಸ್ವಲ್ಪ ಅದರಲ್ಲಿ ಏನಾದರೂ ಫಿಲ್ ಮಾಡ್ಬೋದಲ್ಲ, ಮಾಡಲ್ಲ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಕೆಲಸ ಇರುತ್ತೆ. ಸೊ ಅದಕ್ಕೆ ತಲೆಗೆಡ್ಸ್ಕೊಡಲ್ಲ ಗೌರ್ಮೆಂಟ್ ಅವರು, ಇನ್ನೂ ತಲೆಗೆಡ್ಸ್ಕೊಡಲ್ಲ. ನಮ್ಮ ಪರಿಸ್ಥಿತಿಗಳು. ಈ ಜಾಕೆಟು ಸಿಗಬಡೆ ತೊಂದರೆ ಕೊಡ್ತಾರೆ. ಒಂದೇ ಒಂದು ಸ್ವಲ್ಪ ಕೂಡ ಗಾಳಿ ಹೋಗ್ತಾಯಿಲ್ಲ, ಮೈನಲ್ಲಿ ಶೆಕೆ ಕಿತ್ಕೊಂಡು ಬರ್ತಾಯಿದೆ. ಇದನ್ನು ಹಾಕ್ಕೊಂಡು ಕಂಫರ್ಟಬಲಾಗಿ ಓಡಿಸೋಕ್ಕೂ ಆಗ್ತಾಯಿಲ್ಲ. ಸಿಗ್ನಲ್ ಹಾಕಿದೆ ಬರ್ತಾ ಇರ್ತಾರೆ. ಹಿಂಗೆ ನಮ್ಮ ಜನ. ಮ್ಯಾಪಲ್ಲಿ ಟ್ರಾಫಿಕ್ ತೋರಿಸಲ್ಲ, ಆಲ್ ಆಫ್ ಅ ಸಡನ್ ಇಲ್ಲಿ ರೋಡಲ್ಲಿ ಮಾತ್ರ ಟ್ರಾಫಿಕ್ ತೋರಿಸಲ್ಲ. ಹೆಂಗೆ? ಇದೆಲ್ಲ ವಿಚಿತ್ರ ವಿಸ್ಮಯ ನಮಗೆ. ಸೊಂಗ್ಲಿ ವಿತ್ ಪಿಜ್ಜಾ ಏನಪ್ಪ ಅದು? ಅದನ್ನು ಹಾಕ್ಬೇಕಲ್ಲ. KR-ಪುರಮಲ್ಲಿ ಫಸ್ಟ್ ಆಫ್ ಆಲ್ ಈ ಸ್ಪಾಟು ಇಟ್ ಇಸ್ ವೆರಿ ಡೇಂಜರಸ್. ಸರಿಯಾಗಿ ರೌಟಿಂಗೇ ಮಾಡಿಲ್ಲ ಟ್ರಾಫಿಕ್ನ. ಆ ಕಡೆಯಿಂದ ಬರ್ತಾರೆ, ಯೂ ಟರ್ನ್ ತೊಗೊಳೋದಕ್ಕೆ ಟ್ರೈ ಮಾಡ್ತಾರೆ. ಪಾಪ ಅವ್ರಿಗೂ ಕಷ್ಟ, ಈ ಕಡೆಯಿಂದ ಬರೋದು ಕಷ್ಟ. ಜಾಕೆಟ್ ಹಂಗೆ ಮೆತ್ಕೊಳ್ಳುತ್ತೆ. ಸಿಗ್ನಲಲ್ಲಿ ಇದನ್ನು ತೆಗೆದು ಬ್ಯಾಗಲ್ಲಿ ಇಟ್ಕೊಂಡ್ರೆ ಬೆಟರ್. ನಾನು ಆಫೀಸ್ ತನಕ ಗಾಡಿ ತೊಗೊಂಡು ಓಡಿಸ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಆಫೀಸ್ ರೀಚ್ ಆಗೋ ಅಷ್ಟೊತ್ತಿಗೆ ಪರಿಸ್ಥಿತಿ ಬೇರೆ ಥರ ಆಗಿರುತ್ತೆ. ಬರ್ತೀರಾ? ಸೀರಿಯಸ್ಲಿ ತುಂಬ
ಚೂರು ಗಾಳಿ ಹೋಗ್ತಲ್ಲ ಇದು ಹಾಕಿರೋದ್ರಿಂದ. ಈಗ ಒಂದು ಸ್ವಲ್ಪ ಉಸಿರಾಡಬಲ್ಲೆ. ಜಾಕೆಟ್ ಥರ ಇರುತ್ತೆ, ಹಾಕ್ಕೊಂಡ್ರೆ ಸೇಫಾಗಿ ಹೋಗ್ಬೋದು ಅಂದ್ಕೊಂಡ್ರೆ ಒಂದೇ ಒಂದು ಚೂರು ಗಾಳಿ ಹೋಗ್ತೀರ, ಸೆಕೆ ಸುರಿತಾ ಇದೆ. ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಇಲ್ಲ ಅಂದರೆ ನಾನು ಹೋಗಿ ಸರ್ ದೊಡ್ಡ ಗಾಡಿ ಊರಲ್ಲಿ ರೋಡೆಲ್ಲ ಆಕ್ಯುಪೈ ಮಾಡಿಕೊಂಡು ತರಕಾರಿ ಹಣ್ಣು ಎಲ್ಲ ಮಾಡಿಕೊಂಡ್ರೆ ರೋಡಲ್ಲಿ ಟ್ರಾಫಿಕ್ಕು ಜಾಮ್ ಆಗಿದ್ರೆ ಏನಾಗುತ್ತೆ. BBMP ಅವರು ಇದನ್ನೆಲ್ಲ ಪರ್ಮಿಷನ್ ಕೊಡ್ತಾರೆ ಮಾಡೋದಕ್ಕೆ. ಅಲ್ಟಿಮೇಟ್ಲಿ ಸ್ಟ್ರಗಲ್ ಆಗೋದು ಯಾರು? ಅದೇ ಪಬ್ಲಿಕ್. ಅವ್ರಿಗೆ ಅಂತ ಒಂದು ಜಾಗ ಕೊಟ್ಟು ಮಾಡಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ. ಇಬ್ಬರು ಹಂಗೆ ಮಾಡಲ್ವೇ? ಇಲ್ಲ ಒಂದೇ ಕಡೆ ತಗೊಂಡಿಡ್ತಾರೆ, ಓಡಾಡೋದಕ್ಕೆ ತೊಂದರೆ ಮಾಡ್ತಾರೆ. ರಿವರ್ ಇಂಡಿಸ್ ಚೆನ್ನಾಗಿದೆ ಬೈಕು, ಪರ್ಫಾರ್ಮೆನ್ಸ್ ಹೆಂಗೆ ಅಂತ ಗೊತ್ತಿಲ್ಲ. ಯಾಕ್ರೋ ಈ ಕಡೆ ಬರ್ತೀರಾ? ಇದನ್ನೆಲ್ಲ ಹಿಡಿದು ಪೊಲೀಸಿಗೆ ಕೊಡಬೇಕು. ಇಂಥ ನನ್ನ ಮಕ್ಕಳಿಂದನೇ ಆಕ್ಸಿಡೆಂಟ್ ಆಗೋದು, ಟ್ರಾಫಿಕ್ ಜಾಮ್ ಆಗೋದು, ಇಲ್ಲದೇ ಇರೋದೆಲ್ಲ ಆಗೋದು. ಒಂದು ಚೂರು ಕೂಡ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ಲ. ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡಲ್ಲ. ಯೂಸ್ಲೆಸ್ ಪೀಪಲ್ ಅಲ್ಲ. ಅಷ್ಟು ಮಾತ್ರ ಕಾಮನ್ ಸೆನ್ಸ್ ಬೇಡ. ಎದ್ವತ್ತದು ಫೈನ್ ಹಾಕೋ ತನಕ ಆ ಕಾನ್ಷಿಯಸ್ನೆಸ್ ಬರಲ್ಲ, ಬಿಡಲ್ಲ. ಹಿಂಗೆ ನೋಡಿ ಟ್ರಾಫಿಕ್ ಇದನ್ನೇ ಹೇಳ್ತಾರೆ, ತಗೊಂಬರ್ತಾರೆ, ಅಡ್ಡ ನಿಲ್ಲಿಸ್ತಾರೆ.
ಕಂಪ್ನಿಯವ್ರಿಗೆ ನಮ್ಮ ಕಷ್ಟ ಅರ್ಥ ಆಗಲ್ಲ. ಇಷ್ಟು ದಿವಸ ಚೆನ್ನಾಗಿ ರಿಲ್ಯಾಕ್ಸೇಷನ್ ಕೊಟ್ಟು ಆಲ್ ಆಫ್ ಅ ಸಡನ್ ಬಂದರು 4-5 ದಿನ ಆಫೀಸ್ಗೆ ಅಂದರೆ ನಮ್ಮ ಕಷ್ಟ ಯಾರಿಗೆ ಹೇಳೋಣ. ನನಗೆ ಹೋಗೋದಕ್ಕೆ ಈ ಟ್ರಾಫಿಕಲ್ಲಿ. ಇಲ್ಲಾಂದರೆ ಬ್ಯಾಂಗ್ಳೂರೆಲ್ಲ 16 ಮಿನಿಟ್ಸ್, ಹಾರ್ಡ್ಲಿ 20 ಮಿನಿಟ್ಸ್ ಅಷ್ಟೇ ನಾನು ತಿಳಿದಂಗೆ. ಬಟ್ ಇರೋ ಟ್ರಾಫಿಕ್ಕಿಗೆ 45 ಮಿನಿಟ್ಸ್ ಈಸ್ ಮಿನಿಮಮ್, ಮ್ಯಾಕ್ಸಿಮಮ್ ಕೇಳೋಕ್ಕಾಗಲ್ಲ. ಹಂಗಿದೆ ಪರಿಸ್ಥಿತಿ. ಕ್ರಾಸ್ ಕಂಟ್ರಿ D5 ವೆದರ್. ಮಳೆ ಬೀಳಲಿ, ಗಾಳಿ ಬರಲಿ, ಬಿಸಿಲಿರಲಿ, ಆಫೀಸ್ಗೆ ಹೋಗಲೇಬೇಕು. ಆಗಿಬಿಟ್ರೆ ರೋಡೆಲ್ಲ ಸೆಟ್ಲ್ ಆಗುತ್ತೆ. ಪ್ರಾಬಬಲಿ ಒಂದು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗಬಹುದು. ಅಂದರೆ ಸುಮಾರು ಕುಟುಂಬದವರೆಲ್ಲ ಕ್ಯಾಬ್ ತೊಗೊಂಡು ಹೋಗ್ತಾರೆ, ಓನ್ ವೆಹಿಕಲಲ್ಲಿ ಬರ್ತಾರೆ. ಅವೆಲ್ಲ ಮೆಟ್ರೋ ಅಟ್ಲೀಸ್ಟ್ ಇವರು ಫುಲ್ ಕಂಪ್ಲೀಟ್ ರೆಡಿ ಆಗೋ ತನಕ ಒಂದು ಸ್ವಲ್ಪ ಎಲ್ಲಿ ತನಕ ಆಗಿದೆ ಅಲ್ಲಿ ತನಕ ಟ್ರ್ಯಾಕ್ ಟೆಸ್ಟ್ ಮಾಡಿ ಮೆಟ್ರೋ ಈ ಕಡೆಗೂ ಸ್ಟಾರ್ಟ್. ಸೊ ದಟ್ ಸುಮಾರು ಜನ ಉಪಯೋಗಿಸ್ತಾರೆ, ಅದರಿಂದ ಹೆಲ್ಪು ಆಗುತ್ತೆ. ಎಲ್ಲಣ ತಿರುಗಿಸ್ತದೆ, ಅವಾಗಿಂದ ಇಂಡಿಕೇಟರ್ ಹಾಕಿದೆ, ಹೋಗ್ತಾನೂ ಇಲ್ಲ. ಗಾಳಿ ಇದೆ. BMTC ಅವರು ಇಂಡಿಕೇಟ್ರ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಇದ್ರೂ ಹಾಕೋದಿಲ್ಲ. ಎಲ್ಲಣ ತಿರುಗಿಸ್ತೇನಿಲ್ಲ. ಅದೇನು 12 ವೀಲರ್ ಅಷ್ಟು ಮುಂದೆ ಬಂದು ತಿರುಗಿಸ್ತಾನೆ ಲೆಫ್ಟಿಗೆ. ನೋಡಿ ಈ ಥರ ಸೆಂಟ್ರಲ್ ನುಗ್ತಾರೆ. ಶುರು ಆಯಿತು ನಮ್ಮ ಟ್ರಾಫಿಕ್. ರೋಡ್ ನೇರ ಮಾಡಿಬಿಟ್ಟಿದ್ದಾರೆ. ಮೇ ಬಿ ಸ್ಟೇಷನ್ ಕಟ್ಟೋದಕ್ಕೆ, ಮೆಟ್ರೋ ಸ್ಟೇಷನ್ನು. ಇದರಿಂದ ಎಷ್ಟೆಲ್ಲ ತೊಂದರೆ. ಬೆಳಗ್ಗೆ ಈ ಮೆಟ್ರೋ ಸ್ಟೇಷನ್ ತೊಂದರೆ, ಸಂಜೆ ಬರಬೇಕಾದ್ರೆ ಈ ಪ್ರೈವೇಟ್ ಬಸ್ಸಸ್ ತೊಂದರೆ. ಗಾಡೀಲಿ
ಪೊಸಿಷನ್ ಹಿಂಗೆ ಬೆಂಡ್ ಆಗೋದ್ರಿಂದ ಕೈ ಎಲ್ಲ ಸಿಕ್ಕಾಪಟ್ಟೆ ಒತ್ತುತ್ತೆ. ಸ್ವಲ್ಪ ಲೀನಾಗಿ ಓಡಿಸ್ಬೇಕು. ಲೀನ್ ಆಗೋದ್ರಿಂದ ನಮ್ಮ ಬಾಡಿ ವೆಯ್ಟು ಪ್ರೆಷರು ಅಫ್ಕೋರ್ಸ್ ಕಡಿಮೆ ಆಗುತ್ತೆ. ಎಲ್ಲ ಪದ್ಯನೇ ಬರೆದುಬಿಟ್ಟಿದ್ದಾನೆ ಶಿಕ್ಷೆ ಆಟೋ ಮೇಲೆ. ಯಾರು ಗುರು ನೀನು? ಇವತ್ತು ಇದೇ ತಮ್ಮನೇಲಿ ಹೋಗು. ಹಾಂ, ಸೂಪರು. ಇದು ಈ ಬ್ರಿಡ್ಜ್ ಮಳೆ ಬಿದ್ದರೆ ಪ್ರೊಟೆಕ್ಷನ್ ಇರುತ್ತೆ ಅಂತ ಅಂದ್ಕೊಂಡ್ರೆ ಮಳೆ ಬಂದಾಗ ಈ ಕಡೆಗಿಂತ ಆ ಕಡೆನೇ ಮಳೆ ಜಾಸ್ತಿ ಬರುತ್ತೆ. ಹೆಂಗೆ ಈ ಕಡೆ ಬಂದರೆ ಫುಲ್ ನೆಂದೋಗ್ಬಿಡ್ತಾರೆ ಮನುಷ್ಯ. ಹಂಗಿದೆ ನಮ್ಮ ಬ್ರಿಡ್ಜು. ಅದು ಇಂಟೆನ್ಷನ್ಲಿ ಮಾಡಿದಾರ ಅನ್ಇಂಟೆನ್ಷನ್ಲಿ ಮಾಡಿದಾರ ದೇವರಿಗೆ ಗೊತ್ತು. ಬಟ್ ನೀರೆಲ್ಲ ಕೆಳಗಡೆನೇ ಇರುತ್ತೆ. ಆ ನೀರು ಈ ರೋಡ್ ಮೇಲೆ ಬರೋದ್ರಿಂದ ಕಾರವರೆಲ್ಲ ಹಬ್ಬ ಆರಿಸ್ಕೊಂಡು ಹೋಗ್ತಾರೆ. ಈಗ ಟೂ ವೀಲರ್ಸ್ ಇರೋದೆಲ್ಲ ತುಂಬ ಕಷ್ಟ. ಕೊಲಿಗಲ್ಲಿ ಸೂಪರ್ ಮೀಟರಲ್ಲಿ ಹೋಗ್ತಾ ಇದೆ 650. ಲೆಟ್ ಅಸ್ ಕ್ಯಾಚ್ ಇಟ್. ಐ ಆಮ್ ದೇರ್. ಏನು ಗುರು ಕಾಂಪಿಟೇಷನ್ಲಿದ್ದೀರಾ? ಫೈನಲಿ ನೋಡಿದೆ. ಶುರು ಆಯಿತು. ಸರ್ವಿಸ್ ರೋಡಲ್ಲಿ ಹೋಗಿದ್ರೆ ಬೆಟ್ರಾಗಿರ್ತಾಯಿತ್ತು. ಬಟ್ ಸಮ್ಟೈಮ್ಸ್ ಹೇಳೋಕ್ಕಾಗಲ್ಲ. ಆ ಸರ್ವಿಸ್ ರೋಡ್ ಸ್ಟಕ್ ಆಗ್ಬಿಟ್ರೆ ಟೋಟ್ಲಿ ಸ್ಟಕ್. ಅದಕ್ಕೆ ಈ ರೋಡೇ ಬೆಟರ್ ಆ ರೋಡ್ಗಿಂತ. ಮುಗಿಸೋದಪ್ಪ.
ಓಡಾಡೋದು ಇಷ್ಟ ಆಗಂದ್ರೆ ಇವ್ರಿಗೆಲ್ಲ ಮಿರರ್ ಬೇಕಾಗಿಲ್ಲ, ವಿತೌಟ್ ಮಿರರ್ ಓಡಿಸೋದಾಗಲ್ಲ. Meteor 650 is flying like a beast. ಅದರಲ್ಲಿ ಒಳ್ಳೆ ರೋಡ್ ಗ್ರಿಪ್ ಇರುತ್ತೆ. ಯು ವೋಂಟ್ ಫೀಲ್ ಲೈಕ್ ರೈಡಿಂಗ್ 650. ನೋಡಿ, ಕ್ಲಾಸಿಕ್ ಲುಕ್. ಹೋಗ್ರಿ, ಜಾಗ ಬೇಕು, ನೀವು ಹೋಗಲ್ಲ, ನಮಗೂ ಜಾಗ ಬೇಕು. ಏನಪ್ಪ ಮಾಡ್ತೀರಾ? ಗೂಗಲ್ ಮ್ಯಾಪ್ ಕನ್ಫ್ಯೂಸ್ ಆಗುತ್ತೆ. ಹೆಂಗೆ ಹೋಗಬೇಕು ಅಂತ ಗೊತ್ತಾಗಬೇಕು. ಪ್ರಾಬ್ಲಿ ನಾದಲ್ಲಿ ಲೆಫ್ಟ್ ತಗೋಬೇಕು, ಮೊದಲಿನ ಥರ ಮುಂದೆ ಲೆಫ್ಟ್ ತಗೊಳ್ಳೋಕ್ಕಾಗೋದಿಲ್ಲ. ಸೊ ಐ ವಿಲ್ ಬಿ ರೀಚಿಂಗ್ ಮೈ ಆಫೀಸ್ ಇನ್ ಸಮ್ ಟೈಮ್. ಸೊ ಥ್ಯಾಂಕ್ ಯು ಸೋ ಮಚ್ ಒಬ್ಬರಿಗೂ.